ಒಂದು ವಿಡಿಯೋದಲ್ಲಿ ಫೋರ್ತ್ ಸೆಮ್ ರಿಸಲ್ಟ್ ಬಗ್ಗೆ ಸಾಕಷ್ಟು ಜನ ಅದರ ಮಾಹಿತಿ ಕೇಳ್ತಿದ್ರೆ ನೀವು ಹೇಳ್ಬೇಕಾದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಯಾವಾಗಲೂ ಏನಾಗ್ತದೆ ಅಂದ್ರೆ ಏನಾದರೂ ಒಂದು ಬೇರೆ ಡೌಟ್ಸ್ ಅವ್ರು ಕೇಳ್ತಿದ್ರು. ಬಟ್ ಸ್ಟಿಲ್ ಇವಾಗ ಏನಾದ್ರೆ ಇಲ್ಲಿವರೆಗೂ ನಮಗೆ ಫೋರ್ತ್ ಸೆಮ್ ರಿಸಲ್ಟ್ ಬಗ್ಗೆನೇ ಆದ್ರೆ ಕೇಳ್ತಿದ್ರು ಎಲ್ಲ ಒಂದು ಸ್ಟೂಡೆಂಟ್ಸ್ ಪ್ರತಿಯೊಂದು ಫೋರ್ತ್ ಸೆಮ್ ರಿಸಲ್ಟ್ ಆವಾಗ ನಾವು ಅದೇ ತರ ನಾವು ವಿಡಿಯೋ ಕಡೆಯಿಂದ ನೋಟಿಫಿಕೇಶನ್ಸ್ ಬರುತ್ತಾ ಏನಾದರೂ ಸ್ಟೂಡೆಂಟ್ಸ್ಗೆ ಮಾಹಿತಿ ಕೊಡ್ಬೋದು ಅಂತ ನಾವು ವಿಡಿಯೋ ವೆಬ್ಸೈಟ್ ಚೆಕ್ ಮಾಡ್ತಾನೆ ಇರ್ತೀವಿ. ಸ್ಟಿಲ್ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ವಿಡಿಯೋ ಕಡೆಯಿಂದ ಒಂದೇ ಒಂದು ಅಪ್ಡೇಟ್ ಬಂದಿಲ್ಲ. ನೋಡ್ಬೋದು ನಿಮಗೆ ಸಿಕ್ಸ್ತ್ ಸೆಮ್ ರಿಸಲ್ಟ್ ಏನಾಯ್ತಂದ್ರೆ ಅಂದ್ರೆ ಅವ್ರದ್ದು ಒಂದು ಎಕ್ಸಾಮ್ ಬರೆದು 10 ದಿನದಲ್ಲೇ ಅವ್ರದ್ದು ರಿಸಲ್ಟ್ ಆದ ಅನೌನ್ಸ್ಮೆಂಟ್ ಆಯಿತು. ಅದೇ ಯಾವುದೇ ಕಾರಣಕ್ಕೂ ಒಂದು ಅನೌನ್ಸ್ಮೆಂಟ್ ಇಲ್ಲ, ಸಡನ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಯಾವಾಗ ಈವ್ನಿಂಗ್ ಅಲ್ಲಿ ಆಫ್ಟರ್ನೂನ್ ಮಧ್ಯಾಹ್ನ ಟೈಮಲ್ಲಿ ಅನೌನ್ಸ್ಮೆಂಟ್ ಆಯಿತು. ಬಟ್ ಫೋರ್ತ್ ಸೆಮ್ ಸೇಮ್ ಆಸ್ ಇಟ್ ಈಸ್ ಅದೇ ಥರ ಆಗುತ್ತೆ. ಇಲ್ಲೋರು ಯಾವುದೇ ಥರ ಒಂದು ಸರ್ಕ್ಯುಲರ್ ನೋಟಿಫಿಕೇಶನ್ ಬಿಡೋದಿಲ್ಲ ವಿಡಿಯೋ ಕಡೆ ಯಾವಾಗಾದರೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ಬೋದು. ಆಲ್ರೆಡಿ ತುಂಬ ಲೇಟ್ ಆಗಿದೆ. ಆಲ್ಮೋಸ್ಟ್ 9 ಡೇಸ್ ಅಂದರೆ 21ಗೆ ಫೋರ್ತ್ ಸೆಮ್ ಎಕ್ಸಾಮ್ ಆದರೆ ಮುಗಿದು ಹೋಗಿತ್ತು. ಈಗ ಆಲ್ರೆಡಿ 30 ಅಂದರೆ ಆಲ್ಮೋಸ್ಟ್ 9 ಡೇಸ್ ಆಯಿತು. ಇನ್ನು ನಾಳೆ ಆದರೆ 10 ಡೇಸ್ ಆಗುತ್ತೆ. ಯಾವಾಗಾದ್ರೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗೋದು. ಬಟ್ ಆಗಸ್ಟ್ 4 ಅನ್ನೋಷ್ಟರಲ್ಲಿ ಆದರೆ ರಿಸಲ್ಟ್ ಬರುವಂಥ ಸಾಧ್ಯತೆ ಅಂತ ಇದೆ ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಇವಾಗ ನೋಡ್ತಿದ್ರೆ ನಮಗೆ ಆದಷ್ಟು ಬೇಗನೆ ಬರುವಂಥ ಸಾಧ್ಯತೆ ಇದೆ. ಹೇಳ್ತೀನಿ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, ಆಗಸ್ಟ್ 4 ಒಳಗಡೆ ರಿಸಲ್ಟ್ ಬರುವಂಥ ಫೋರ್ತ್ ಸೆಮ್ ಸ್ಟೂಡೆಂಟ್ಗೆ ತುಂಬಾ ಇದೆ. ಬಟ್ ಸರ್ಕ್ಯುಲರ್ ನೋಡ್ತಾ ಇದ್ರೆ ನಮಗೆ ಈಗ PGದು ಒಂದು ಟೈಮ್ ಟೇಬಲ್ ಆದ್ರೆ ಬಂದಿದೆ. ಸರ್ಕ್ಯುಲರ್ ಆಮೇಲೆ ಇನ್ಸ್ಟ್ರಕ್ಷನ್, ಸಮ್ಮರ್ ಸೆಮಿಸ್ಟರ್, ಆಮೇಲೆ ಸೀಟ್ದು ಎಲ್ಲ ಈ ಥರದ ನೋಟಿಫಿಕೇಶನ್ ಬಿಡ್ತಾರೆ. ಸ್ಟಿಲ್ ಫೋರ್ತ್ ಸೆಮ್ ರಿಸಲ್ಟ್ಗೆ ನಾವು ಏನಾದರೂ ಒಂದು ಬಂದರೆ ನೋಟಿಫಿಕೇಶನ್ಸ್ ಸ್ಟೂಡೆಂಟ್ಗೆ ಶೇರ್ ಮಾಡೋಣ. ವಿಡಿಯೋ ಕಡೆಯಿಂದ ಏನಾದರೂ ಬಂದರೆ ತೋರಿಸೋಣ ಅಂತ ನಾವು ತುಂಬಾ ನೋಡ್ತಿದ್ದೀವಿ. ಬಟ್ ಅದೇ ವಿಡಿಯೋ ಕಡೆಯಿಂದ ಒಂದೇ ಒಂದು ಫೋರ್ತ್ ಸೆಮ್ ರಿಸಲ್ಟ್ ಬಗ್ಗೆ ಇಲ್ಲಿವರೆಗೂ ಒಂದೇ ಒಂದು ಮಾಹಿತಿ ಬಂದಿಲ್ಲ. ಯಾವುದೇ ಕಾರಣಕ್ಕೂ ಫೋರ್ತ್ ಸೆಮ್ ರಿಸಲ್ಟ್ ಇಲ್ಲಿವರೆಗೂ ಒಂದೇ ಒಂದು ನೋಟಿಫಿಕೇಶನ್ಸ್ ವಿಡಿಯೋ ಕಡೆ ಬಂದಿಲ್ಲ, ವಿಡಿಯೋ ಕಡೆಯಿಂದ ಇನ್ನೂ ಬಂದಿಲ್ಲ. ಓಕೆನಾ? ಆದರೆ ನಾವು ಒಂದು ಏನು ಹೇಳ್ತೀವಿ ಅಂದರೆ ಫೋರ್ತ್ ಸೆಮ್ ಸ್ಟೂಡೆಂಟ್ಸ್ಗೆ ನಿಮಗೆ ರಿಸಲ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಗಲಿ ರಿಸಲ್ಟ್ ಲಿಂಕ್ ಪ್ರೊವೈಡ್ ಮಾಡೋದು ನಮ್ಮ ಒಂದು ಕರ್ತವ್ಯದಾಗಿರುತ್ತೆ. ಅದೇನು ಸಿಗುತ್ತೆ ಅಂದರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಸಿಗುತ್ತೆ. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ಹೋಗಿ ಜಾಯ್ನ್ ಆಗಿ. ಖಂಡಿತ ನಮಗೆ ರಿಸಲ್ಟ್ ಬಿಟ್ಟ ತಕ್ಷಣ ಲಿಂಕ್ ಆದರೆ ಪ್ರೊವೈಡ್ ಮಾಡ್ತೀವಿ, ಅದರಿಂದ ನೀವು ಚೆಕ್ಔಟ್ ಮಾಡಬಹುದಾಗುತ್ತೆ. ಎನಿ ಟೈಮ್ ಯಾವಾಗ ರಿಸಲ್ಟ್ ಬಿಡಲಿ ವಿತಿನ್ 1 ಮಿನಿಟ್ ಅಲ್ಲೇ ನಮ್ಮ ಒಂದು ವಾಟ್ಸಪ್ ಚಾನಲ್ ಲಿಂಕ್ ಎಲ್ಲ ಸಿಗ್ತಾ ಇರುತ್ತೆ. ಓಕೆನಾ? ಲಿಂಕ್ ಎಲ್ಲಿದ್ರೆ ನಮ್ಮ ಒಂದು ವಾಟ್ಸಪ್ ಚಾನಲ್ ಹಾಕ್ತಿರ್ತೀವಿ. ಯಾಕಂದರೆ ಬೇಕಾದ್ರೆ ರಿಸಲ್ಟ್ ಬಿಟ್ಟಾಗ ಯೂಟ್ಯೂಬಲ್ಲೇ ಬೇಕಾದ್ರೆ ವಿಡಿಯೋ ಮಾಡಿ ತಿಳಿಸ್ತೀವಿ, ಅಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಬೇಕಾದ್ರೆ ಕೊಡ್ತೀವಿ. ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಯ್ತು ಅಂತ ನಿಮಗೆ ಅಲ್ಲಿ ನೆಕ್ಸ್ಟ್ 5th ಸೆಮ್ ನೋಟ್ಸ್ ಆದರೂ ಸಿಗ್ತಾ ಇರ್ತವೆ. ಮತ್ತು ನಿಮಗೆ ಅಂದರೆ ನೆಟ್ವರ್ಕ್ ಕೂಡ ಜಾಸ್ತಿ ಆಗುತ್ತೆ ಹೋಗುತ್ತೆ. ಅಷ್ಟೇ ಇಷ್ಟೇ ಈ ವಿಡಿಯೋದಲ್ಲಿ ಇನ್ನು ಫೋರ್ತ್ ಸೆಮ್ ರಿಸಲ್ಟ್ ಆಗಿ ಕೇಳ್ತಾ ಹೋದರೆ ಸ್ಟಿಲ್ ನೀವು ಎಲ್ಲೇ ಒಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ಯಾಕಂದರೆ ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ರು, ಆಮೇಲೆ ಮೆಸೇಜ್ ಮಾಡ್ತಾ ಇದ್ರು, ಆಮೇಲೆ ಫೋರ್ತ್ ಸೆಮ್ ರಿಸಲ್ಟ್ ಬಗ್ಗೆ ಏನಾದ್ರು ಅಪ್ಡೇಟ್ ಕೊಡಿ ಅಂತ ಹೇಳಿದ್ರು. ಆಮೇಲೆ ಸಾಕಷ್ಟು ವಿಡಿಯೋಗಳಾದ್ರೆ ನೋಡ್ತೀವಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ತುಂಬ ಜನದ ರೆಕಮೆಂಡೇಶನ್ ಏನಾಯ್ತಂದ್ರೆ ಫೋರ್ತ್ ಸೆಮ್ ವಿಟಿ ರಿಸಲ್ಟ್ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಿ ಜಾಸ್ತಿ ಸರ್ಚ್ ಮಾಡ್ಕೊಂಡು ಏನು ಟೈಮ್ ವೇಸ್ಟ್ ಮಾಡೋಕೋಬೇಡಿ. ರಿಸಲ್ಟ್ ಬಂದ ತಕ್ಷಣ ಖಂಡಿತ ನಮ್ಮ ಒಂದು ವಾಟ್ಸಪ್ ಚಾನಲ್ ಸಿಗ್ತಾ ಇರುತ್ತೆ. ಸ್ಟಿಲ್ ಇಲ್ಲಿವರೆಗೂ ಏನು ಅಪ್ಡೇಟ್ ಇಲ್ಲ, ಭಯ ಪಡಕೋಬೇಡಿ. ರಿಸಲ್ಟ್ ಏನಾದ್ರು ಬಂದರೆ ಆಮೇಲೆ ಏನಾದ್ರು ಬಂದರೆ ನೋಟಿಫಿಕೇಶನ್ ಖಂಡಿತ ನಮ್ಮ ಒಂದು ವಾಟ್ಸಪ್ ಚಾನಲ್ ಖಂಡಿತ 100% ಸಿಗುತ್ತೆ. ಸ್ಟಿಲ್ ಇಲ್ಲಿವರೆಗೂ ಏನು ಅಪ್ಡೇಟ್ ಇಲ್ಲ ಫೋರ್ತ್ ಸೆಮ್ ರಿಸಲ್ಟ್ ವಿಟಿ ರಿಸಲ್ಟ್ ಬಗ್ಗೆ ವಿಟಿ ಕಡೆಯಿಂದ ಬಂದಿಲ್ಲ. ಇನ್ನೊಂದ್ಸರಿ ಹೇಳ್ತೀನಿ, ವಿಟಿ ಕಡೆಯಿಂದ ಸ್ಟಿಲ್ ಇಲ್ಲಿವರೆಗೂ ಫೋರ್ತ್ ಸೆಮ್ ರಿಸಲ್ಟ್ ಬಗ್ಗೆ ಯಾರು ಅಪ್ಡೇಟ್ ಬಂದಿಲ್ಲ. ಬಂದ ತಕ್ಷಣ ಖಂಡಿತ ತಿಳಿಸ್ತೀವಿ. ಓಕೆನಾ? ಇಷ್ಟು ಒಂದು ಫೋರ್ತ್ ಸೆಮ್ ರಿಸಲ್ಟ್ ಬಗ್ಗೆ ಆಗಿತ್ತು. ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರಂತ ಸಾಕಷ್ಟು ಜನ ಫೋರ್ತ್ ಸೆಮ್ ರಿಸಲ್ಟ್ ಯಾವ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತಿದ್ರು. ಆರ್ಗೊಂದು ಕ್ಲಾರಿಫಿಕೇಶನ್ ಕೊಡೋಣ. ಬಟ್ ಈ ಮಂತಲ್ಲಿ ರಿಸಲ್ಟ್ ಬಂದರೆ ನಾಳೆ ಅಷ್ಟರಲ್ಲೇ ಬರಬೇಕು, ಇಲ್ಲಾಂದ್ರೆ ಇವತ್ತು ಬರಬೇಕು. ಈ ಮಂತ್ ಎಂಡ್ ಆಗಿಬಿಡುತ್ತೆ. ಇನ್ನು ಆಗಸ್ಟ್ 4 ಒಳಗಡೆ ರಿಸಲ್ಟ್ ಬರುವಂಥ ತುಂಬಾ ಚಾನ್ಸಸ್ ಆದರೆ ಇದೆ. ಯಾಕಂದರೆ ತುಂಬಾ ಲೇಟ್ ಆಗಿದೆ. ನೆಕ್ಸ್ಟ್ ಅಡ್ಮಿಷನ್ಸ್ ಆಗುತ್ತೆ, ಆಮೇಲೆ ಸ್ಟೂಡೆಂಟ್ಸ್ಗೆ ನೆಕ್ಸ್ಟ್ ಮೇಕಪ್ ಎಕ್ಸಾಮ್ ಅನ್ನೋದು ಇವನ್ ಸೆಮಿಸ್ಟರ್ ಅಂತ ಇರುತ್ತೆ ಅಂತ ಹೇಳಿದ್ದೀನಿ. ಮೇಕಪ್ ಎಕ್ಸಾಮ್ಸ್ ಆಯಿತು, ಆಮೇಲೆ ನೆಕ್ಸ್ಟ್ KCT ಸ್ಟೂಡೆಂಟ್ಸ್ ಬರ್ತಾರೆ. ಎಲ್ಲ ಒಂದು ನೋಡಿದ್ರೆ ಫೋರ್ತ್ ಸೆಮ್ ರಿಸಲ್ಟ್ ವಿತಿನ್ ಒಂದು 5 ಡೇಸ್ 4 ಡೇಸ್ ಒಳಗಡೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡುತ್ತೆ. ಯಾಕಂದರೆ ಒಂದು ಮಿನಿಮಮ್ ಡೇ ಒಂದು ಎಕ್ಸಾಕ್ಟ್ ಡೇಟ್ ಅಂತ ಕೇಳ್ತೀರಾ. ಒಂದು ಎಕ್ಸಾಕ್ಟ್ ಡೇಟ್ ಅಂತಂದ್ರೆ ಯಾವುದೇ ಕಾರಣಕ್ಕೂ ಯಾವ ಒಂದು ಯೂಟ್ಯೂಬರ್ಸ್ ಆದರೆ ಇಲ್ಲಿವರೆಗೂ ಸ್ಟಿಲ್ ವಿಟಿ ಫೋರ್ತ್ ಸೆಮ್ ರಿಸಲ್ಟ್ ಬಗ್ಗೆ ಎಕ್ಸಾಕ್ಟ್ ಡೇಟ್ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಯಾವಾಗಾದರೂ ಅನೌನ್ಸ್ಮೆಂಟ್ ಆಗ್ಬೋದು. ಓಕೆ, ಇಷ್ಟೇ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಯಾವಾಗ ಬೇಕಾದ್ರೂ ಅನೌನ್ಸ್ಮೆಂಟ್ ಆಗ್ಬೋದು. ಇಷ್ಟೊತ್ತಲ್ಲಿ ನಮ್ಮ ಅನ್ವಿತ್ ಕಟ್ರಿ ಸರ್ ಅಂತ ನೋಡ್ತೀರಾ, ನೀವು ತುಂಬ ಜನ ಫಾಲೋ ಮಾಡ್ತಿರ್ತೀರ, ಗೊತ್ತಿರುತ್ತೆ. ಅವರಾದರೂ ಫೋರ್ತ್ ಸೆಮ್ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಕೊಡ್ತಿದ್ರು. ಅವ್ರ ಕಡೆನೂ ಏನು ಗೊತ್ತಿಲ್ಲ. ಅಂದರೆ ವಿಟಿ ಅವರು ಯಾವಾಗ ಬೇಕಾದ್ರೂ ರಿಸಲ್ಟ್ ಫೋರ್ತ್ ಸೆಮ್ದು ಅನೌನ್ಸ್ಮೆಂಟ್ ಮಾಡ್ಬೋದು. ಓಕೆನಾ? ಇಷ್ಟು ಒಂದು ಫೋರ್ತ್ ಸೆಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಏನೇ ಒಂದು ಅಪ್ಡೇಟ್ ಬಂದರೆ ಸಿಗ್ತಿರುತ್ತೆ. ಓಕೆ, ಸಿಗೋಣ ಗಾಯ್ಸ್. ಎಲ್ಲರೂ ನೋಡ್ತಾರೆ ಇಂಜಿನಿಯರಿಂಗ್ ಕರ್ನಾಟಕ ಚಾನಲ್. ಜೈ ಹಿಂದ್, ವಂದೇ ಮಾತರಂ, ಟೇಕ್ ಕೇರ್, ಬಾಯ್ ಬಾಯ್.